ಆತ ಸಿಕ್ಕ ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸಿಕೊಳ್ತಾ ಇದ್ದ. ನನಗೆ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇದೆ ಅಂತ ಮಹಿಳೆಯನ್ನ ನಂಬಿಸಿದ್ದ. ಎಂಎಲ್ಸಿ ಸೀಟ್ ಕೊಡಿಸ್ತೀನಿ ಅಂತ ಮಹಾಮೋಸ ಮಾಡಿದ್ದಾನೆ. ದೆಹಲಿಗೆ ಕರೆದೊಯ್ದು ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ. ಈ ಕಾಲದಲ್ಲಿ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಒಂದು ಗೊತ್ತಾಗಿಲ್ಲ. ಹೀಗೀಗ ಬಣ್ಣದ ಮಾತಲ್ಲೇ ಕಣ್ಣಿಗೆ ಮಣ್ಣೆರ್ಚುವಂತ ಕಿಲಾಡಿಗಳು ಗಲ್ಲಿ ಗಲ್ಲಿಯಲ್ಲೂ ಹುಟ್ಕೊಂಡಿದ್ದಾರೆ. ರಾಜಕಾರಣಿಗಳ ಜೊತೆ ಪೋಸ್ ಕೊಡೋದು, ನಾನೇ ಬಾಸ್ ಅಂತ ಬಿಲ್ಡಪ್ ಕೊಡೋದು, ಕೊನೆಗೆ ನಂಬಿಸಿ ಮಕ್ಮಲ್ ಟೋಪಿ ಹಾಕಿ ಎಸ್ಕೇಪ್ ಆಗೋದು ಕಾಮನ್ ಆಗೋಗಿದೆ. ಬೆಂಗಳೂರಲ್ಲಿ ಇಂಥದ್ದೇ ಘಟನೆ ನಡೆದಿದೆ. ಎಂಎಲ್ಸಿ ಮಾಡ್ತೀನಿ ಅಂತ ಮಹಿಳೆಗೆ ದೋಖ, 1.5 ಕೋಟಿ ಪಡೆದು ಲೈಂಗಿಕ ಕಾಟ. ರಾಜಕಾರಣಿಗಳ ಜೊತೆ ಪೋಸ್ ಕೊಟ್ಟಿದ್ದಾನಲ್ಲ, ಈತನ ಹೆಸರು ಯರ್ರಿಸ್ವಾಮಿ ಅಂತ. ಅದೇನ್ ಕೆಲಸ ಮಾಡ್ತಿದ್ನೋ ಗೊತ್ತಿಲ್ಲ, ಆದರೆ ಕಾಂಗ್ರೆಸ್ ಪಕ್ಷದ ಮಾಧ್ಯಮ ಸಲಹೆಗಾರ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ದಂತೆ. ನನಗೆ ದೊಡ್ಡ ಮಟ್ಟದಲ್ಲಿ ಇನ್ಫ್ಲೂಯೆನ್ಸ್ ಇದೆ, ನಾನು ಹೇಳಿದ ಕೆಲಸ ಚಿಟಿಕೆ ಹೊಡೆಯುವಷ್ಟರಲ್ಲಿ ಆಗತ್ತೆ ಅಂತ ಬಿಲ್ಡಪ್ ಕೊಡ್ತಿದ್ದ. ಹೀಗಿದ್ದಾಗ ಈತನ ಮೋಸದ ಬಲೆಗೆ ಬಿದ್ದಿದ್ದೆ ಈ ಹೆಣ್ಮಗಳು. ಮಂಗಳೂರು ಮೂಲದ ಈ ಮಹಿಳೆ 16 ವರ್ಷಗಳಿಂದ ಸಮಾಜ ಸೇವೆ ಮಾಡ್ಕೊಂಡಿದ್ರಂತೆ. ಟ್ರಸ್ಟ್ ಒಂದರ ಅಧ್ಯಕ್ಷೆಯಾಗಿ ಸಮಾಜಮುಖಿ ಕೆಲಸ ಮಾಡ್ತಾ ಇದ್ರು. ಅದೇಗೋ ಇವರಿಗೆ ಯರ್ರಿಸ್ವಾಮಿ ಪರಿಚಯ ಆಗಿತ್ತು. ಮಾತಲ್ಲೇ ಮನೆ ಕಟ್ಟಿದವ ಎಂಎಲ್ಸಿ ಆಸೆ ಹುಟ್ಟಿಸಿದ್ದಾನೆ. ನಿಮಗೆ ಎಂಎಲ್ಸಿ ಸೀಟ್ ಕೊಡಿಸ್ತೀನಿ ಅಂತ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಾನೆ. ಆದರೆ ಮಹಿಳೆ ಅಷ್ಟೆಲ್ಲ ಆಗಲ್ಲ ಅಂತ ಹೇಳಿದ್ರಂತೆ. ಕೊನೆಗೆ 1.5 ಕೋಟಿಗೆ ಡೀಲ್ ಕುದುರಿಸಿದ್ನಂತೆ. 2024ರ ಆಗಸ್ಟ್ನಿಂದ 2025ರ ಜನವರಿವರೆಗೂ ಮಹಿಳೆ 1.5 ಕೋಟಿ ಹಣ ಕೊಟ್ಟಿದ್ದಾರೆ. ಯರ್ರಿಸ್ವಾಮಿ ಹಾಗೂ ಆತನ ಸಹಚರಾದಂಥ ಸಿದ್ದರಾಜು, ಬಸವರಾಜು ಹಣ ಪಡೆದಿದ್ರಂತೆ. ನಂಬಿದಾಗ ಅವನು ಹೇಳಿದ, ನಿಮಗೆ ಇಷ್ಟೆಲ್ಲ ನೀವು ಸಮಾಜಮುಖಿ ಕೆಲಸ ಮಾಡುವಾಗ ನಿಮಗೆ MLC ಟಿಕೆಟ್ ಒಂದು ಇದೆ, ಈಗ ನಾನು ತೆಗೆಸಿಕೊಡ್ತೇನೆ. 1.5 ಕೋಟಿ ಕೊಟ್ಟಿದ್ದೇನೆ. 1,25,00,000 ಶಿಕ್ಷಕರ ಸದನದಲ್ಲಿ ಕ್ಯಾಶ್ ಆಗಿ ಕೊಟ್ಟಿದ್ದೇನೆ. 25 ಲಕ್ಷ ಈ ಥರ ಬೇರೆ ಬೇರೆಯವರ ಅಕೌಂಟಿಗೆ ಹಾಕಲಿಕ್ಕೆ, ಕಾಂಗ್ರೆಸ್ ಮುಖಂಡರು ಫ್ಲೈಟಿಗೆ ಚಾರ್ಜ್ ಬೇಕು, ಅವರು ಬರ್ತಾರೆ, ಆ ಥರ ಹಾಗೆ ಒಂದು 5-6 ಅಕೌಂಟಿಗೆ ಹಣ ಹಾಕಿದ್ದೇನೆ. ಯಾವಾಗ ಕೈಗೆ ಹಣ ಬಂತೋ ಯರ್ರಿಸ್ವಾಮಿ ಹೈಕಮಾಂಡ್ ಕತೆ ಕಟ್ಟಿದ್ದಾನೆ. ದೆಹಲಿ ನಾಯಕರು ಸಂದರ್ಶನಕ್ಕೆ ಕರೆದಿದ್ದಾರೆ, ಹೋಗೋಣ ಬಾ ಅಂತ ಕರೆದೊಯ್ದಿದ್ದಾನೆ. ಈ ವೇಳೆ ಖಾಸಗಿ ಹೋಟೆಲ್ನಲ್ಲಿ ಉಳಿದುಕೊಂಡಿದ್ರಂತೆ. ಈ ವೇಳೆ ರೂಮ್ಗೆ ಬಂದಂತೆ ಯರ್ರಿಸ್ವಾಮಿ ಮಹಿಳೆ ಮೈಕೈ ಮುಟ್ಟಿ ಅಸಭ್ಯವಾಗಿ ವರ್ತಿಸಿದಂತೆ. ಅಲ್ಲದೆ ಹಣ ವಾಪಸ್ ಕೇಳಿದ್ರೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಮಹಿಳೆ ಆರೋಪ ಮಾಡಿದ್ದಾಳೆ. ದುಡ್ಡು ವಾಪಸ್ ಅದು ಯಾವಾಗ ಆಗುತ್ತೆ. ನಾನು ಯಾರಿಗೂ ಏನು ಮಾಡೋಕ್ಕಾಗಲ್ಲ. ನಾನು ಎಲ್ಲ ಪಾಲಿಟಿಕ್ಸ್ ಮಂತ್ರಿಗಳೊಟ್ಟಿಗೆ ಇರ್ತೀನಿ, ಆಮೇಲೆ ರಾಜಕೀಯ ಧುರೀಣರೊಟ್ಟಿಗಿರೋದು. ನನ್ನನ್ನು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ, ಯಾರಿಗೂ ಕೊಲೆ ಮಾಡಲಿಕ್ಕೂ ನಾನು ಹೆಸವನಲ್ಲ ಅಂತೇಳಿ ಬೆದರಿಕೆ ಹಾಕಿದ. ಈ ಸಂಬಂಧ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಆರೋಪ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಿದ್ದಾರೆ. ಒಟ್ಟಾರೆ ಬಣ್ಣದ ಮಾತು ನಂಬಿ ಹಣ ಕೊಡೋರು ಹುಷಾರಾಗಿರ್ಬೇಕಾಗಿದೆ. ಗಂಗಾಧರ ವಾಗಟ, ಕ್ರೈಮ್ ಬ್ಯೂರೋ, ನ್ಯೂಸ್ 18.